ವೀಕ್ಷಕರೇ, ಮಹಾಭಾರತ ವಾಚನ ಮುಂದುವರಿಸ್ತಾ ಇದ್ದೇನೆ. ಅಭಿನವ ಭಾರತ ಮೂಲ ವ್ಯಾಸ ಭಾರತಕ್ಕೆ ಅತ್ಯಂತ ನಿಷ್ಠವಾಗಿ ಬರೆದ ಅಭಿನವ ಭಾರತ. ಅಭಿನವ ಎಂದೆಂದೂ ನಿತ್ಯ ನೂತನ. ಮುಂದುವರಿಸ್ತಾ ಇದ್ದೇನೆ. ಪಾಂಡವರು ನಾಡು ತೊರೆದು ಬಂದವರು ಕಾಡಿನ ದುರ್ಗಮ ದಾರಿಯಲ್ಲಿ ಸಂಚರಿಸುತ್ತಾ ನದಿ ತಟಗಳಲ್ಲಿ ತಂಗುತ್ತಿದ್ದಾರೆ. ಗ್ರಾಮ ಪಟ್ಟಣಗಳಲ್ಲಿ ಜನರೊಂದಿಗೆ ಬೆರೆತು ಅವರ ನೋವು ನಲಿವುಗಳಿಗೆ ಸ್ಪಂದಿಸುತ್ತಿದ್ದಾರೆ. ಅನೇಕರು ಅವರ ಅಭಿಮಾನಿಗಳಾಗಿ ಹಿಂಬಾಲಿಸುತ್ತಿದ್ದಾರೆ. ಬೇಡವೆಂದರು ಅವರೊಂದಿಗೆ ಯಾತ್ರೆ ಮಾಡುವವರಂತೆಯೇ ನಡೆದು ಬರುವವರ ಸಂಖ್ಯೆ ಹೆಚ್ಚುತ್ತಿದೆ. ಆ ಕಾಲದಲ್ಲಿ ಯಾತ್ರಿಕರಿಗೆ ಎತ್ತಿನ ಬಂಡಿಗಳಲ್ಲಿ, ಕುದುರೆ ಗಾಡಿಗಳಲ್ಲಿ ಬರುವವರಿಗೆ ದಾರಿಯಲ್ಲಿ ಊಟ, ವಸತಿ ಸೌಕರ್ಯ, ತಂಗಲು ಛತ್ರಗಳು ವಿರಳವಾಗಿದ್ದವು. ಕಷ್ಟಪಟ್ಟು ಪಡಿ ಪದಾರ್ಥಗಳನ್ನು ಹೊತ್ತು ತಂದು ಕಾಡು ದಾರಿಯ ಅಕ್ಕಪಕ್ಕಗಳಲ್ಲಿ ಕಟ್ಟಿಗೆಗಳಿಂದ ಒಲೆಯುರಿಸಿ ಬೇಯಿಸಿ ಸೇವಿಸಿ ಮರ ನೆರಳಲ್ಲೇ ವಿಶ್ರಾಂತಿ ಪಡೆದು ಮುಂದೆ ಸಾಗಿ ಗಿರಿಧಾಮಗಳಿಗೆ ಉತ್ಸುಕತೆಯಿಂದ ಬರುವುದೆಂದರೆ ಅಲ್ಲೊಂದು ಗುಡಿಯು, ಅದರ ಎತ್ತರದ ಗೋಪುರವು ದೂರಕ್ಕೆ ಕಂಗೊಳಿಸುವುದರಿಂದಲೇ ಅಲ್ಲವೇ ವಿಶ್ವ ಪ್ರಕೃತಿಯ ಅಲೌಕಿಕ ಶಕ್ತಿಯು ಈಶ್ವರನ ಶ್ರೀರಾಮನ ಹೆಸರಲ್ಲಿ ಬಿಂಬಿಸುವ ದೇವರ ಧಾಮವೆಂಬ ನಂಬಿಕೆಯಿಂದಲೇ. ಹೀಗೆ ನಡೆಯುತ್ತ ಪಾಂಡವರು ಹಿಮಾಲಯ ತಪ್ಪಲಿನ ಗಂಧಮಾದನ ಪರ್ವತವನ್ನು, ಕೈಲಾಸ ಪರ್ವತವನ್ನು ನೋಡಿಕೊಂಡು ಬದರೀನಾಥಕ್ಕೆ ಹೋಗುವ ಮಾರ್ಗದಲ್ಲಿ ದೇವಪ್ರಯಾಗಕ್ಕೆ ಬಂದಿದ್ದಾರೆ. ಈ ಕ್ಷೇತ್ರವು ಕೇದಾರನಾಥ ಹುಟ್ಟಿದ ಕೇದಾರನಾಥದಲ್ಲಿ ಹುಟ್ಟಿದ ಮಂದಾಕಿನಿ, ಬದರೀನಾಥದಲ್ಲಿ ಹುಟ್ಟಿದ ಅಲಕನಂದ, ಗಂಗೋತ್ರಿಯಲ್ಲಿ ಹುಟ್ಟಿದ ಗಂಗಾ ನದಿ ಸೇರುವ ತ್ರಿವೇಣಿ ಸಂಗಮ. ಇಲ್ಲಿ ಸ್ನಾನ ಮಾಡಿದ ಪಾಂಡವರು ವ್ಯಾಸರ ಬದರಿಕಾಶ್ರಮಕ್ಕೆ ಬಂದು 8 ದಿನಗಳ ಕಾಲ ತಂಗಿದ್ದಾರೆ. ಬದರೀನಾಥವು ವ್ಯಾಸ ಮಹರ್ಷಿಗಳ ತಪೋಭೂಮಿ. ಬದರೀನಾಥ ದೇಗುಲ ಸಮೀಪ ಅಪರೂಪದ ಫಲಪುಷ್ಪಗಳಿಂದ ಕೂಡಿದ ವನೋದ್ಯಾನವಿದ್ದು, ಅರ್ಜುನನು ಬಂಡೆಯೊಂದರ ಮೇಲೆ ಕುಳಿತು ಧ್ಯಾನಮಗ್ನನಾಗುತ್ತಿದ್ದನೆಂಬ ಪ್ರತೀತಿ ಇದೆ. ಇಂದಿಗೆ ಬದರಿ ಯಾತ್ರಾರ್ಥಿಗಳಿಗೆ ಪುಣ್ಯಕ್ಷೇತ್ರವಾಗಿದೆ. ಪಾಂಡವರು ಇಲ್ಲಿದ್ದಾಗ ಒಂದು ದಿನ ಮುಂಜಾನೆ
ದ್ರೌಪದಿಯು ಈಶ್ವರನ ಆರಾಧನೆಗೆ ಹೂಗಳನ್ನು ಕೇಳುವಾಗ ಒಂದು ಸುಗಂಧಭರಿತ ಹಳದಿ ಬಣ್ಣದ ಕಮಲ ಪುಷ್ಪವು ಗಾಳಿಯಲ್ಲಿ ಹಾರಿ ಹಾರಿ ತೇಲಿ ಬಂದು ಅವಳನ್ನು ಆಕರ್ಷಿಸಿದೆ. ಅದನ್ನು ಹಿಂಬಾಲಿಸಿ ಹಿಡಿದು ತಂದಿದ್ದಾಳೆ. ಅದರ ಸುವಾಸನೆಗೆ ಮನಸ್ಸಿಗೆ ಆಹ್ಲಾದಕರವೆನಿಸಿದೆ. ನಂತರ ಭೀಮಸೇನನಿಗೆ ಆ ಹೂವನ್ನು ತೋರಿಸಿ ಹೇಳುತ್ತಾಳೆ, ಇದು ಶುಭ ಸೂಚನೆ ಎಂದು ಹೇಳುತ್ತಾಳೆ. ಭೀಮ, ಇದು ಸೌಗಂಧಿಕ ಪುಷ್ಪ. ಈಶ್ವರನ ಆರಾಧನೆಗೆ ಶ್ರೇಷ್ಠವೆನ್ನುತ್ತಾರೆ. ಈ ಹೂವು ಬಿಡುವ ಸ್ಥಳ ಹುಡುಕಿ ಒಂದಷ್ಟು ಹೂವು ತೆಗೆದುಕೊಂಡು ಬಾ ಅಂದಿದ್ದಾಳೆ ದ್ರೌಪದಿ. ಭೀಮನಿಗೂ ಆ ಹೂವಿನ ಪರಿಮಳವು ಇಷ್ಟವಾಗಿ ಅದನ್ನು ತರಬೇಕೆಂದು ಒತ್ತಾಸೆಯು ಬಲವತ್ತರವಾಗಿದೆ. ಎಷ್ಟೇ ಆಗಲಿ ವಾಯುದೇವನ ವರಪುತ್ರನಲ್ಲವೇ? ಗಾಳಿಯಂತೆ ವೇಗವಾಗಿ ಆ ಹೂವಿನ ಸುಗಂಧಭರಿತ ಸೆಳೆತದೊಂದಿಗೆ ಭರದಿಂದ ಸಾಗಿ ಬಂದಿದ್ದಾನೆ. ಓಡುವ ಜಿಂಕೆಗಳು, ನವಿಲುಗಳು ನಯನ ಮನೋಹರವಾಗಿ ನರ್ತಿಸುವುದು ಅವನನ್ನು ಆಕರ್ಷಿಸಿದೆ. ಭೀಮಸೇನನು ಗಿರಿಗೂಹರದಿಂದ ಹರಿದು ಬರುವ ಗಂಗಾ ನದಿಯಲ್ಲಿ ಇಳಿದು ಸ್ನಾನ ಮಾಡಿ ದಡಕ್ಕೆ ಬಂದು ಜೋರಾಗಿ ಊದಿದ ಶಂಖನಾದವು ಗಿಡ ಮರಗಳ ಕಾನನದಾಚೆ ಮುಗಿಲು ಮುಟ್ಟಿ ಪ್ರತಿಧ್ವನಿಸುತ್ತಿದ್ದಂತೆಯೇ ಬಂಡೆಯೊಂದರ ಮೇಲೆ ಕುಳಿತ ವಾನರನು ಆ ಶಂಖನಾದಕ್ಕೆ ತನ್ನ ಉದ್ದನೆಯ ಬಾಲವನ್ನು ಎತ್ತಿ ರಪ್ಪನೆ ನೆಲಕ್ಕೆ ಬಡಿದಿದ್ದಾನೆ. ಅದರ ಶಬ್ದಕ್ಕೆ ಚಕಿತನಾದ ಭೀಮಸೇನನು ಲಘು ಬಗೆಯಿಂದ ಅಲ್ಲಿಗೆ ಬಂದು ನೋಡುತ್ತಾನೆ. ಅಲ್ಲೊಬ್ಬ ಮಹಾಕಾಯದ ವಾನರನ್ ಕುಳಿತು ಉಸಿರೆಳೆದು ಆಕಳಿಸುತ್ತಿದ್ದಾನೆ. ಎಲ ಇದೇನು ಇಷ್ಟು ದೊಡ್ಡ ಕೋತಿ? ಇದು ಭೀಮಸೇನ ಮುಂದೆ ಹೆಜ್ಜೆ ಇಡಲಿದ್ದಾಗ ಅದರ ಬಾಲವು ದಾರಿಗೆ ಅಡ್ಡ ಬಿದ್ದಿದೆ. ಅದನ್ನು ದಾಟದೆ ಮುಂದೆ ಹೋಗುವಂತಿಲ್ಲವಲ್ಲ? ಛೇ, ಅದನ್ನು ನಾನು ದಾಟುವುದೇ ಎಂದು ನಿಂತಾಗ ವಾನರನು, ಯಾರಯ್ಯ ನೀನು ಎಂದು ಕೇಳಿದ್ದಾನೆ. ಓಹ್, ಈ ಮಹಾಕಾಯದ ವಾನರ ಸಾಮಾನ್ಯನಲ್ಲ, ಮಾತನಾಡುತ್ತಾನೆ. ನಾನು ಭೀಮಸೇನ, ಪಾಂಡುರಾಜನ ಪುತ್ರ. ವಾಯುದೇವನ ಅನುಗ್ರಹದಿಂದ ಪಾಂಡುರಾಜನ ಕ್ಷೇತ್ರದಲ್ಲೇ ಜನಿಸಿದವನು. ಮನುಷ್ಯರಂತೆ ಮಾತನಾಡುವ ನೀನು ಯಾರು? ಭೀಮಸೇನ ಕೇಳಿದ್ದಾನೆ. ನಾನು ಒಬ್ಬ ವಾನರ. ವಯಸ್ಸಾಯಿತು.
ಇಲ್ಲಿ ತೂಕಡಿಸುತ್ತಾ ಕುಳಿತಿದ್ದೆ. ನೀನು ಮಧಿಸಿದ ಆನೆಯಂತೆ ನುಗ್ಗಿ ಬಂದೆ. ನೀನು ಮದಿಸಿದ ಆನೆಯಂತೆ ನುಗ್ಗಿ ಬಂದೆ. ನಿನ್ನ ಶಂಕನಾದ ಎಚ್ಚರಿಸಿತು. ಅಯ್ಯ, ನೀನೇಕೆ ಇಲ್ಲಿಗೆ ಬಂದೆ? ಎಲ್ಲಿಗೆ ಹೋಗುತ್ತಿರುವೆ? ವಾನರ ಕೇಳಿದ್ದಾನೆ. ನನ್ನ ಧರ್ಮಪತ್ನಿ ದ್ರೌಪದಿಗೆ ಸೌಗಂಧಿಕ ಪುಷ್ಪ ತೆಗೆದುಕೊಂಡು ಹೋಗಬೇಕು. ಅದರ ವಾಸನೆಯಲ್ಲಿ ಸಾಗಿ ಬಂದೆನು. ಅದೆಲ್ಲಿದೆ ಗೊತ್ತೇ ನಿನಗೆ? ಭೀಮ ಕೇಳಿದಾಗ, ಓಹೋ, ಸೌಗಂಧಿಕ ಕಮಲ ಪುಷ್ಪವೋ? ಅದು ಕುಬೇರನ ಸರೋವರದಲ್ಲಿದೆ. ಕುಬೇರನ ಕಾವಲುಗಾರರು ನಿನಗೆ ಆ ಹೂವು ಕೊಯ್ಯಲು ಬಿಡುವುದಿಲ್ಲವಲ್ಲ. ಸುಮ್ಮನೆ ಹಿಂದಿರುಗಿ ಹೋಗಯ್ಯ. ಅದೆಷ್ಟೇ ಕಷ್ಟವಾಗಲಿ ಆ ಹೂವನ್ನು ತೆಗೆದುಕೊಂಡು ಹೋಗಬೇಕು. ಅಯ್ಯ ವಾನರ, ನಿನ್ನ ಬಾಲವು ನನ್ನ ದಾರಿಗೆ ಅಡ್ಡಲಾಗಿದೆ. ಅದನ್ನು ಅತ್ತ ಸರಿಸಿಕೊ. ಮುಂದೆ ಹೋಗಲು ದಾರಿ ಬಿಡು. ಭೀಮನೆಂದಾಗ, ಓಹ್ ಮಹಾಬಲಶಾಲಿ ಭೀಮಸೇನನೇ, ಈ ಮಂಗನ ಬಾಲ ನಿನಗಡ್ಡಿಯೇನು? ಅದನ್ನು ಸರಿಸಿ ಬದಿಗಿಟ್ಟು ಹೋದರಾಯಿತಲ್ಲ. ಬಾಲ ಸರಿಸು, ಮುಂದೆ ಹೋಗು. ನೀನು ನೋಡಲು ವೃದ್ಧವಾನರನಷ್ಟೇ, ಮನುಷ್ಯರಂತೆ ಮಾತನಾಡುವೆ. ಅಂದರೆ ನೀನು ಹನುಮಂತನ ಕುಲದವನೇ ಇರಬೇಕು. ನಿನ್ನ ಬಾಲ ಸಾಮಾನ್ಯವಾದುದಲ್ಲ. ಭೀಮನೆಂದನು. ಯಾರವನು ಹನುಮಂತ? ಕೇಳಿದ್ದಾನೆ ವಾನರ. ಅವನ ಹೆಸರು ಕೇಳದವರೇ ಇಲ್ಲ. ರಾಮಾಯಣದಲ್ಲಿ ಶ್ರೀರಾಮ ಇದ್ದಾನಲ್ಲ, ಅವನ ಪರಮ ಭಕ್ತನು. ಅವನ ಬಂಟ ಹನುಮಂತನು. ರಾಮನ ಬಂಟ ಹನುಮಂತ ಎಂದು ಕೇಳಿದ್ದೀಯಲ್ಲ. ಶ್ರೀರಾಮನ ಹೆಂಡತಿ ಸೀತೆಯನ್ನು ರಾಕ್ಷಸ ರಾವಣ ಕದ್ದೊಯ್ದಾಗ ಅವಳನ್ನು ಹುಡುಕುತ್ತಾ ಹೋಗಿ ಸಮುದ್ರೋಲ್ಲಂಘನ ಮಾಡಿ ವೀರಾಂಜನೇಯನೆಂದೇ ಅವನು ಪ್ರಖ್ಯಾತನು. ನಿನ್ನ ಬಾಳ ಸರಿಸಿಕೊ, ದಾರಿ ಬಿಡು. ಭೀಮನ ಮತ್ತೆ ನಯವಾಗಿಯೇ ಹೇಳಿದ್ದಾನೆ. ಮಹಾಬಲಶಾಲಿ ಭೀಮ, ಅದೇನೋ ಕಷ್ಟವೋ ನಿನಗೆ. ಈ ವೃದ್ಧ ಮಂಗನ ಬಾಲವನ್ನು ದಾಟಿ ಹೋಗಲಾರೆ ಏಕೆ? ಹೇಳಿದನಲ್ಲ, ನೀನು ಸಾಮಾನ್ಯನಲ್ಲ. ನಿನ್ನ ಬಾಲ ದಾಟುವುದು ಧರ್ಮವಲ್ಲ. ಹಾಗೇನು? ಅಪ್ಪಡೆ ಕೊಡುವೆನು. ಬಾಲ ಸರಿಸಿ ಮುಂದೆ ಹೋಗು. ಭೀಮಸೇನನು ಹೂಂಕರಿಸಿ ತನ್ನ ಗನೆಯಿಂದ ಹನುಮನ ಬಾಲ ನೂಕಲು ಅದೆಷ್ಟೇ ಯತ್ನಿಸಿದರೂ ಒಂದಿಂಚೂ ಕದಲಿಲ್ಲ. ಮೈಯೆಲ್ಲ ಜಲ ಜಲ ಬೆವರಿಳಿದಿದೆ. ಓಹ್ ಭೀಮ, ನಿನ್ನ ಬಾಹುಬಲ ಇಷ್ಟೇ ನಕ್ಕನು ಹನುಮಂತ. ನೀನು ಹನುಮಂತನೇ ಇರಬೇಕು. ನನ್ನ ಬೆವರಿಳಿಸಿ
ಅಹಂಕಾರ ಅಳಿಸಿದೆ. ನಿನ್ನ ಬಾಲದ ಬಾಲವೇ ಬಲವಯ್ಯ, ನಿನ್ನ ಬಾಲದ ಬಲವೇ ಬಲವಯ್ಯ. ದಯಮಾಡಿ ಪ್ರಸನ್ನನಾಗು. ಭೀಮನ ದನಿ ತಗ್ಗಿತು. ಭಲೇ ಭೀಮ, ನೀನು ಇತರರ ಯೋಗ್ಯತೆಯನ್ನು ಗುರುತಿಸಬಲ್ಲ ಸಮರ್ಥನು. ನಾನೇ ರಾಮನ ಬಂಟ ಹನುಮಂತ. ನನ್ನ ತಮ್ಮನಾದ ನಿನ್ನನ್ನು ನೋಡಲೆಂದೆ, ನನ್ನ ತಮ್ಮನಾದ ನಿನ್ನನ್ನು ನೋಡಲೆಂದೆ ಕಾದಿದ್ದೇನು. ಹೇ ಹನುಮ, ನಿನ್ನ ದರ್ಶನದಿಂದ ನಾನು ಧನ್ಯನಾದನು. ಓಹ್, ಮಹಾಬಲಶಾಲಿ ಭೀಮಸೇನನೇ, ಈ ಮಂಗನ ಬಾಲ ನಿನಗಡ್ಡಿಯೇನು? ಅದನ್ನು ಸರಿಸಿ ಮುಂದೆ ಹೋದರಾಯಿತಲ್ಲ. ಯಾರವನು ಹನುಮಂತ? ನೀನು ನೋಡಲು ವೃದ್ಧವಾನರನ್ನಷ್ಟೇ. ಮನುಷ್ಯರಂತೆ ಮಾತನಾಡುವೆ ಎಂದರೆ ನೀನು ಹನುಮಂತನ ಕುಲದವನೇ ಇರಬೇಕು ಎಂದಿದ್ದಾರೆ. ಅವನ ಹೆಸರು ಕೇಳದವರೇ ಇಲ್ಲ. ರಾಮಾಯಣದಲ್ಲಿ ಶ್ರೀರಾಮನ ಪರಮ ಭಕ್ತ ಅವನು. ಹೇಳಿದೆನಲ್ಲ, ನೀನು ಸಾಮಾನ್ಯನಲ್ಲ. ನಿನ್ನ ಬಾಳ ದಾಟುವುದು ಧರ್ಮವಲ್ಲ. ಭೀಮನು ಓಂಕರಿಸ ತನ್ನ ಗದೆಯಿಂದ ಹನುಮನ ಭಾಗ ನೂಕಲು ಅದೆಷ್ಟು ಯತ್ನಿಸಿದರು ಅದು 1 ಇಂಚು ಕದಲಲಿಲ್ಲ. ಮೈಯೆಲ್ಲ ಜಲಜಲನೆ ಬೆವರಿಳಿದಿದೆ. ಓ ಭೀಮ, ನಿನ್ನ ಬಾಹುಬಲ ಇಷ್ಟೇ ನಕ್ಕನು ಹನುಮಂತ. ಭೀಮ, ನಾನು ರಾಮನ ಭಕ್ತನಾದದ್ದು ನನ್ನ ಭಾಗ್ಯವೇ. ಅವತಾರ ಪುರುಷ ಶ್ರೀರಾಮನ ಕತೆ ಈಗ ಮಹಾಪುರಾಣ ಕಾವ್ಯ ಕಥನವಾಗಿದೆಯೋ? ಹನುಮಂತನೆಂದನು. ಹನುಮ, ಸೀತಾನ್ವೇಷಣೆಯಲ್ಲಿ ನಿನಗಾದ ಅನುಭವವನ್ನು ನೀನು ಕಂಡಂತೆ ರಾಮಾಯಣ ಸಂದೇಶವನ್ನು ಹೇಳುವೆಯಾ ಎಂದು ಭೀಮಸೇನ ಕೇಳಬೇಕೆ? ಶ್ರೀರಾಮ ವಾಲಿಯನ್ನು ಮರೆಯಲು ನಿಂತು ಮೋಸದಿಂದ ಕೊಂದನೆಂದು ಹೇಳುತ್ತಾರೆ. ನೀನೇನು ಹೇಳುವೆ? ಭೀಮನೆಂದಿದ್ದಾನೆ. ಹಾಗೇನು? ವಾಲಿ ಕಿಷ್ಕಿಂಧೆಯ ರಾಜ, ಮಹಾಬಲಶಾಲಿ, ಶಿವಭಕ್ತನು, ಶಿವನಿಂದ ವರ ಪಡೆದ ಮಹಾಪರಾಕ್ರಮಿ. ಆದರೆ ದುರಹಂಕಾರಿ. ತಮ್ಮ ಸುಗ್ರೀವನ ಸಣ್ಣ ಪುಟ್ಟ ತಪ್ಪುಗಳನ್ನೇ ದೊಡ್ಡದಾಗಿಸಿ ಅವನನ್ನು ಗಡೀಪಾರು ಮಾಡಿದನು. ಅವನ ಹೆಂಡತಿ ಸುಂದರಿ ರಮೆಯನ್ನು ಬಲವಂತದಿಂದ ಇಟ್ಟುಕೊಂಡನು. ಸುಗ್ರೀವನನ್ನು ಕೊಲ್ಲಲು ಹೊಂಚು ಹಾಕುತ್ತಿದ್ದನು. ಅದಾಗಲೇ ಋಷ್ಯಮುಖ ಪರ್ವತದಲ್ಲಿ ವಾಲಿ ಕಾಲಿಟ್ಟರೆ ಸಾಯುವನೆಂದೇ ಋಷಿಗಳಿಂದ ಶಾಪಗ್ರಸ್ತನಾಗಿದ್ದನು. ಅಲ್ಲಿಗೆ ಹೋಗಿ ಸುಗ್ರೀವನ ತಲೆಮರೆಸಿಕೊಂಡಿದ್ದನು. ಹಾಗಾಗಿ ಸೀತೆಯನ್ನು ಹುಡುಕಿಕೊಂಡು ಬಂದ ರಾಮನಿಗೆ ಸುಗ್ರೀವ ವಾಲಿಯ ದೌರ್ಜನ್ಯವನ್ನು ಹೇಳಿಕೊಂಡನು. ಶ್ರೀರಾಮನು ವಾಲಿಯ ದೌರ್ಜನ್ಯ ಅರಿತವನೇ. ತಮ್ಮನ ಹೆಂಡತಿಯನ್ನು ಬಲಾತ್ಕರಿಸಿ ಇಟ್ಟುಕೊಂಡು ವಾಲಿಯು ಅಧರ್ಮಿಯಲ್ಲದೆ ಇನ್ನೇನು, ಅವನನ್ನು ಅಧರ್ಮದಿಂದಲೇ ಕೊಲ್ಲುವುದು ಶುಕ್ರನೀತಿ ಎಂದೇ ರಾಮನು ಮರೆಯಲ್ಲಿ ನಿಂತು ಬಾಣ ಬಿಟ್ಟು ವಾಲಿಯನ್ನು ಕೊಂದನು. ಆನಂತರ ಸುಗ್ರೀವನು ರಾಮನ ಸ್ನೇಹಿತನಾದನು.
ಅವನ ವಿರಹ ವೇದನೆ ಕಂಡು ಸೀತೆಯನ್ನು ಹುಡುಕಲಿಕ್ಕಾಗಿ ನನ್ನನ್ನು ಕಳುಹಿಸಿದನು. ನಾನು ಸೀತೆ ಲಂಕೆಯಲ್ಲಿರುವಳು ಎಂದು ತಿಳಿದೆನು. ಅಲ್ಲಿಗೆ ಹೋಗಲು ಜೈ ಶ್ರೀರಾಮ್ ಎಂದು ಜಪಿಸಿ ಮುಗಿಲೆತ್ತರಕ್ಕೆ ಅತ್ಯದ್ಭುತ ರೂಪ ತಳೆದನು. ಸಮುದ್ರೋಲ್ಲಂಘನ ಮಾಡಿ ಅವತಾರ ಪುರುಷನಾದ ಶ್ರೀರಾಮನ ಚಂದನ ಶಕ್ತಿಯಿಂದಲೇ ಸಮುದ್ರೋಲ್ಲಂಘನ ಮಾಡಿದೆನು. ಜೈ ಶ್ರೀರಾಮ್ ಎಂದು. ಅವತಾರ ಪುರುಷ ಶ್ರೀರಾಮಚಂದ್ರನ ದೈವಭಕ್ತಿಯಿಂದಲೇ ನನಗೆ ಅನುಭವವೇದ್ಯವೇ. ಅಶೋಕವನದಲ್ಲಿದ್ದ ಸೀತೆಗೆ ರಾಮನಿತ್ತ ಚೂಡಾಮಣಿ ಕೊಟ್ಟೆನು. ಆಕೆ ಆತ್ಮವನ್ನು ರಾಮಾಯಣದ ಸಂದೇಶ ಚೆನ್ನಾಗಿ ಹೇಳಿದೆ ಎಂದ ಭೀಮಸೇನನು ಲಂಕೆಗೆ ಹೋಗಲು ಸಮುದ್ರೋಲ್ಲಂಘನ ಮಾಡಿದೆಯಲ್ಲ, ಆ ನಿನ್ನ ಅದ್ಭುತ ರೂಪ ತೋರಿಸು. ಭೀಮ, ಕಲಿಯುಗವು ಕಾಲಿಟ್ಟಿದೆ. ರಾಮನಿಂದಕರು ಧರ್ಮ ಭಂಜಕರು ಹುಟ್ಟಿಕೊಂಡಿದ್ದಾರೆ. ಆದರೂ ಶ್ರೀರಾಮನು ದೈವತ್ವದ ಅವತಾರ ಸ್ವರೂಪಿ ಎಂದೇ, ಸೀತೆಯು ಮಹಾಪ್ರತಿವ್ರತೆ ಎಂದೇ, ನಾನು ರಾಮನ ಭಕ್ತ ಮಾರುತಿಯಾಗಿ ಮೂರ್ತಿ ಸ್ವರೂಪಿಗಳಾಗಿ ಪೂಜೆಗೊಳ್ಳುವೆವು. ಜನಾಂತರಾಳದಲ್ಲಿ ಯುಗಾಂತರಗಳಲ್ಲಿ ಕಂಗೊಳಿಸುವೆವು. ಭೀಮನು, ನೀನು ಸಮುದ್ರೋಲ್ಲಂಘನ ಮಾಡಿದೆ, ಅತ್ಯದ್ಭುತ ರೂಪ ತೋರಿಸು. ಮತ್ತೆ ದೈನ್ಯತೆಯಿಂದ ಕೇಳಿದ್ದಾರೆ. ಆಂಜನೇಯ ಆಗ ತನ್ನ ಬೃಹತ್ ಸ್ವರೂಪ ಪ್ರದರ್ಶಿಸಿದ್ದಾನೆ. ಅದನ್ನು ನೋಡಿ ಶಿರಸ ವಂದಿಸಿದ ಭೀಮನು, ಆಂಜನೇಯ, ನೀನು ನನ್ನ ಅನುಜ ಅರ್ಜುನನ ರಥದ ಹನುಮಧ್ವಜನಾಗಿರು. ಯುದ್ಧ ನಡೆದ ಕಾಲದಲ್ಲಿ ನಮಗೆ ಯಶೋಧೈರ್ಯ ನೀಡುತ್ತಾ ವಿರಾಜಿಸು ಎಂದೇ ಕೇಳಿದ್ದಾನೆ. ಆನಂತರ ಭೀಮನು ಸೌಗಂಧಿಕಾ ಪುಷ್ಪದ ಸರೋವರಕ್ಕೆ ಹೋಗಿ ಹೂಗಳನ್ನು ಕೀಳಲು ಹೋದಾಗ ಕಾವಲುಗಾರರು ತಡೆದಾಗ, ನಿಮ್ಮ ಕುಬೇರನಿಗೆ ಹೇಳಿ ಈ ಹೂವನ್ನು ದ್ರೌಪದಿಯು ಆಚರಿಸುವ ಈಶ್ವರನ ಆರಾಧನೆಗೆ ಭೀಮಸೇನ ತೆಗೆದುಕೊಂಡು ಹೋದನೆಂದು ಹೇಳಿ ಎಂದಾಗ, ಭೀಮನೆಂದಾಗ ಕಾವಲುಗಾರರು, ಯೋಧರು ಯಾರೇ ಆಗಲಿ ಇಲ್ಲಿ ಹೂ ಕೀಳುವಂತಿಲ್ಲವಲ್ಲ ಎಂದೇ ಭೀಮನೊಂದಿಗೆ ಕಾಳಗಕ್ಕೆ ಇಳಿದಿದ್ದಾರೆ. ಭೀಮಸೇನನು ಅವರೆಲ್ಲರತ್ತ ಎತ್ತಿ ದೂರ ಎಸೆದವನೇ, ಧಾರಾಳವಾಗಿ ಹೂಗಳನ್ನು ತೆಗೆದುಕೋ, ಈ ಬುಟ್ಟಿಯಲ್ಲಿಟ್ಟುಕೋ, ನಿಮ್ಮ ಪ್ರೀತಿಯ ಪಾಂಚಾಳಿಗೆ ಕೊಡು. ಈಶ್ವರನ ಅನುಗ್ರಹದಿಂದ ನಿಮ್ಮ ಇಷ್ಟಾರ್ಥವು ನೆರವೇರಲಿ ಎಂದು ಹಾರೈಸಿದ್ದಾನೆ. ಕುಬೇರ ಪ್ರತ್ಯಕ್ಷನಾಗಿ, ಎಲ್ಲವನ್ನೂ ನೀನು ತೆಗೆದುಕೊಂಡು ಹೋಗು, ಪಾಂಚಾಲಿಗೆ ಕೊಡು ಎಂದು ಹೇಳಿದ್ದಾನೆ.